ಪಂಚಮಸಾಲಿ ಪೀಠಕ್ಕೆ ಹೊಸ ಸ್ವಾಮೀಜಿ ನೇಮಕ. ಹೊಸ ಪೀಠಾಧಿಪತಿಯಾಗಿ ಸಂಗನ ಬಸವ ಶ್ರೀಗಳು. ಹೊಸ ಪೀಠಾಧಿಪತಿಯಾಗಿ ಸಂಗನ ಬಸವ ಶ್ರೀಗಳು ಆಯ್ಕೆಯಾಗಿದ್ದಾರಾ? ಹರಿಹರ ಪಂಚಮಸಾಲಿ ಪೀಠಕ್ಕೆ ಹೊಸ ಸ್ವಾಮೀಜಿ ಎಂಟ್ರಿ. ಮನಗೂಳಿ ಹಿರೇಮಠದ ಅಭಿನವ ಸಂಗನ ಬಸವ ಶ್ರೀಯವರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯ ಮನಗುಳಿ ಆಹ್ವಾನ ಬಂದ್ರೆ ನೋಡೋಣ ಅಂತ ಹೇಳಿದ್ದಾರೆ. ಸಂಗನ ಬಸವಶ್ರೀ ಅವರು ಹರಿಹರ ಪಂಚಮಸಾಲಿ ಪೀಠಕ್ಕೆ ಒಂದು ಸಮ್ಮತಿಯನ್ನ ನೀಡಿದ್ದಾರೆ. ಸಂಗನ ಬಸವಶ್ರೀ ಒಪ್ಪಿಗೆ ಮತ್ತಷ್ಟು ಪುಷ್ಟಿ ನೀಡ್ತಾ ಇದೆ. ಹರಿಹರ ಪೀಠಕ್ಕೂ ಮನಗುಳಿ ಹಿರೇಮಠಕ್ಕೂ ಆಹ್ವಾನ ಬಂದ್ರೆ ವಿಚಾರ ಮಾಡ್ತೀನಿ ಅಂತ ಶ್ರೀಗಳು ಕೂಡ ಮಾತನಾಡಿದ್ದಾರೆ. ಹರಿಹರ ಪಂಚಮಸಾಲಿ ಪೀಠಕ್ಕೆ ಈಗ ಹೊಸ ಸ್ವಾಮೀಜಿಯವರನ್ನ ನೇಮಕ ಮಾಡಲಾಗುತ್ತಾ? ಹೊಸ ಪೀಠಾಧಿಪತಿಯಾಗಿ ಸಂಗನ ಬಸವ ಶ್ರೀಗಳು ಎಂಟ್ರಿ ಕೊಡ್ತಾರಾ? ಹರಿಹರ ಪಂಚಮಸಾಲಿ ಪೀಠಕ್ಕೆ ಹೊಸ ಸ್ವಾಮೀಜಿ ಎಂಟ್ರಿ ಆಗುತ್ತಾ? ಮನಗುಳಿ ಹಿರೇಮಠದ ಅಭಿನವ ಸಂಗನ ಬಸವ ಶ್ರೀಯವರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯ ಮನಗುಳಿ ಆಹ್ವಾನ ಬಂದ್ರೆ ನೋಡೋಣ ಅಂತ ಹೇಳಿದ್ದಾರೆ ಸಂಗನ ಬಸವಶ್ರೀಗಳು. ಹರಿಹರ ಪಂಚಮಸಾಲಿ ಪೀಠಕ್ಕೆ ಸಂಗನ ಬಸವಶ್ರೀ ಸಮ್ಮತಿ ನೀಡಿದ್ದಾರೆ. ಸಂಗನ ಬಸವಶ್ರೀ ಒಪ್ಪಿಗೆ ನೀಡಿದ್ದು ವದಂತಿಗೆ ಮತ್ತಷ್ಟು ಪುಷ್ಟಿ ನೀಡುತ್ತಾ ಇದೆ. ಹರಿಹರ ಪೀಠಕ್ಕೂ ಮನಗುಳಿ ಹಿರೇಮಠಕ್ಕೂ ನಂಟಿದೆ ಅಂತ ಹೇಳಲಾಗ್ತಾ ಇದ್ದು ಮೊದಲಿನಿಂದಲೂ ಕೂಡ ಅವಿನಾಭಾವದ ಸಂಬಂಧವನ್ನ ಹೊಂದಿದೆ. ಹರಿಹರ ಪೀಠವೇರಲು ಈವರೆಗೂ ಆಹ್ವಾನ ಬಂದಿಲ್ಲ. ಒಂದು ವೇಳೆ ಆಹ್ವಾನ ಬಂದ್ರೆ ವಿಚಾರ ಮಾಡ್ತೀನಿ ಅಂತ ಶ್ರೀಗಳು ಈಗ ಹೇಳಿದ್ದಾರೆ. ಪಂಚಮಸಾಲಿ ಪೀಠಕ್ಕೆ ಹೊಸ ಸ್ವಾಮೀಜಿ ನೇಮಕ ಆಗುತ್ತೆ ಅನ್ನುವಂತಹ ಮಾತು ಈಗ ಕೇಳಿ ಬಂದಿದ್ದು, ಹೊಸ ಪೀಠಾಧಿಪತಿಯಾಗಿ ಸಂಗನ ಬಸವ ಶ್ರೀಗಳು ಆಯ್ಕೆ ಆಗ್ತಾರಾ? ಹರಿಹರ ಪಂಚಮಸಾಲಿ ಪೀಠಕ್ಕೆ ಹೊಸ ಸ್ವಾಮೀಜಿ ಎಂಟ್ರಿ ಆಗುತ್ತಾ? ಈಗಾಗಲೇ ಹರಿಹರ ಪಂಚಮಸಾಲಿ ಪೀಠದಲ್ಲಿ ವಚನಾನಂದ ಶ್ರೀಗಳನ್ನ ಉಚ್ಚಾಟನೆ ಮಾಡಲಾಗಿದೆ. ಏನು ಹರಿಹರದಲ್ಲಿ ಲೆಕ್ಕ ಕೊಡಿ ಅಭಿಯಾನ ಕೂಡ ಜೋರಾಗಿತ್ತು. ಎಲ್ಲವನ್ನ ಕೂಡ ಗಮನಿಸಿದಾಗ ಅಲ್ಲಿರುವಂತಹ ಟ್ರಸ್ಟಿಗಳೇ ನಡುವೆ ಹಾಗೂ ಸ್ವಾಮೀಜಿಗಳ ಒಂದು ಶ್ರೀಗಳ ನಡುವೆ ಒಂದು ಜಟಾಪಟಿ ಏರ್ಪಟ್ಟಿತ್ತು. ಕೊನೆಗೂ ಕೂಡ ವಚನಾನಂದ ಶ್ರೀಗಳ ಅವರನ್ನ ಉಚ್ಚಾಟನೆಯನ್ನ ಕೂಡ ಮಾಡಲಾಗಿತ್ತು. ಈಗ ಈ ಒಂದು ಹರಿಹರದಲ್ಲಿರುವಂತಹ ಪಂಚಮಸಾಲಿ ಪೀಠಕ್ಕೆ ಹೊಸ ಸ್ವಾಮೀಜಿಗಳು ಬರ್ತಾರಾ ಅನ್ನುವುದನ್ನ ಕಾದು ನೋಡಬೇಕು. ಯಾವುದೇ ಆಹ್ವಾನ ಬಂದಿಲ್ಲ, ಬಂದ್ರೆ ವಿಚಾರ ಮಾಡ್ತೀನಿ ಅಂತ ಸಂಗನ ಬಸವಶ್ರೀಗಳು ಹೇಳಿರುವಂಥದ್ದು. ಆಹ್ವಾನ ಬಂದ್ರೆ ವಿಚಾರ ಮಾಡ್ತೀನಿ ಅಂತ ಮಾತನಾಡಿದ್ದಾರೆ. ಪಂಚಮಸಾಲಿ ಪೀಠಕ್ಕೆ ಹೊಸ ಸ್ವಾಮೀಜಿಗಳ ನೇಮಕ ಆಗುತ್ತಾ? ಹೊಸ ಪೀಠಾಧಿಪತಿಯಾಗಿ ಸಂಗನ ಬಸವಶ್ರೀಗಳು ಆಯ್ಕೆಯಾಗ್ತಾರಾ? ಹರಿಹರ ಪಂಚಮಸಾಲಿ ಪೀಠಕ್ಕೆ ಹೊಸ ಸ್ವಾಮೀಜಿ ಎಂಟ್ರಿ.